ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿ ಅಂಜಲ್ ಫಿಶ್ ತವಾ ಫ್ರೈಯನ್ನು ಮಾಡ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ನಾವು ಇದನ್ನು ಮನೆಯಲ್ಲಿ ಮಾಡಬಹುದು. ಬನ್ನಿ ಫ್ರೆಂಡ್ಸ್, ಈ ರೆಸಿಪಿಯನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ 4 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ತಗೊಳ್ತಾ ಇದ್ದೇನೆ. ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕಿದೆ. 1 ಸ್ಪೂನಷ್ಟು ಜೀರಾ ಪೌಡರನ್ನು ಹಾಕಿದೆ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 2 ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಹಾಕಿದೆ. ಈಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ದಪ್ಪ ಪೇಸ್ಟ್ ಮಾಡಿಕೊಳ್ಬೇಕು ನಾವು. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕಿ ನಾವೀಗ ದಪ್ಪ ಪೇಸ್ಟನ್ನು ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಈಗ ನಮ್ಮ ಫಿಶ್ಶಿಗೆ ಮಸಾಲ ರೆಡಿ ಆಯಿತು. ಈಗ ನಾವು ಫಿಶ್ಶಿಗೆ ಮಸಾಲವನ್ನು ಹಾಕುವ. ಇಲ್ಲಿ ನಾನು 4 ಮೀನನ್ನು ತಗೊಂಡಿದ್ದೇನೆ. ಈಗ ನಾವು ಅದರ ಒಂದು ಸೈಡಿಗೆ ನಾವು ಈ ರೀತಿಯಾಗಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ದಪ್ಪವಾಗಿ ಹಾಕಬೇಕು. ಈಗ ಇನ್ನೊಂದು ಸೈಡಿಗೆ ಸಹ ಅದೇ ರೀತಿಯಾಗಿ ಹಾಕಬೇಕು. ಮಸಾಲ ದಪ್ಪ ತಿಕ್ ಪೇಸ್ಟ್ ಇದ್ದರೆ ನಮಗೆ ಈಸಿಯಾಗಿ ಹಾಕಲಿಕ್ಕೆ ಆಗುತ್ತೆ. ಈಗ ನಾನು ಒಂದು ಫಿಶ್ಗೆ ಹಾಕಿದೆ. ಈಗ ಎಲ್ಲದಕ್ಕೂ ಹಾಕ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ನಾವು ಈ ಫಿಶ್ ಫ್ರೈಯನ್ನು ಮಾಡಬಹುದು, ಮಸಾಲ ಫಿಶ್ ಫ್ರೈ. ಈಗ ನಾನು ಎಲ್ಲ ಮೀನುಗಳಿಗೆ ಹಾಕಿ ಈಗ ಒಂದು 15 ನಿಮಿಷ ನಾವು ಇದನ್ನು ಹಾಗೆ ಬಿಡುವ. ಸ್ವಲ್ಪ ಮೀನಿಗೆ ಮಸಾಲ ಎಳ್ಕೊಳ್ಳಿ. ಈಗ ನಾನು ತವವನ್ನು ಸ್ಟವಲ್ಲಿ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದಾಗ ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಕು ಎಣ್ಣೆ ಕಾಯಲಿಕ್ಕೆ. ಮತ್ತು ನಾವು ಫಿಶನ್ನು ಹಾಕಬೇಕು. ಈಗ ಫಿಶ್ ಹಾಕಿ ಆದಮೇಲೆ ನಾವು ತವವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಆವಾಗ ಚೆನ್ನಾಗಿ ಮಸಾಲ ಫ್ರೈ ಆಗುತ್ತೆ. ಸ್ವಲ್ಪನೂ ಬಿಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ. ಈಗ ಮೀನನ್ನು ಉಲ್ಟ ಮಾಡಿ ಇಡುವ. ನಾವು 5 ನಿಮಿಷ ಇದನ್ನು ಬೇಯಿಸಬೇಕಾಗುತ್ತದೆ ಒಂದೊಂದು ಸೈಡು. ಈಗ ನಾನು ಮೀನನ್ನು ಉಲ್ಟ ಮಾಡಿ ಹಾಕಿದೆ. ಈಗ 5 ನಿಮಿಷ ಆಯಿತು. ನಾವು ಈಗ ಈ ಮೀನನ್ನು ತೆಗೆಯುವ. ನಮ್ಮ ಫಿಶ್ ಫ್ರೈ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಮಸಾಲ ಹಿಡ್ಕೊಂಡಿದೆ, ನಿಮಗೆ ಕಾಣ್ತಾ ಉಂಟಲ್ಲ. ಈಗ ಮೇಲಿನಿಂದ ನಾನು ಕರಿಬೇವಿನ ಎಲೆಯನ್ನು ಫ್ರೈ ಮಾಡಿ ಹಾಕ್ತಾ ಇದ್ದೇನೆ. ನಮ್ಮ ಫಿಶ್ ಫ್ರೈ ಈಗ ರೆಡಿ ಆಯಿತು. ಈ ಮಸಾಲವನ್ನು ಎಲ್ಲ ಮೀನುಗಳಿಗೆ ಸಹ ಹಾಕ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ ಈ ಫಿಶ್ ಫ್ರೈ, ಮಸಾಲ ಫಿಶ್ ಫ್ರೈ, ತವಾ ಫ್ರೈ ಅಂತ ಸಹ ಹೇಳ್ಬೋದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಅಂಜಲ್ ಮೀನು ಫಿಶ್ ಫ್ರೈ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.